ಕಾಪು ಹೊಸ ಮಾರಿಗುಡಿ ಬ್ರಹ್ಮಕಲಶೋತ್ಸವ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಕಾಪು ಕಡಲ ತೀರದಲ್ಲಿ ಬಿವೈ ವಿಜಯೇಂದ್ರ ಅವರು ಕರಾವಳಿ ಜಿಲ್ಲೆಯ ಬಿಜೆಪಿ ನಾಯಕರೊಂದಿಗೆ ತೀರದಲ್ಲಿ ಕುಳಿತು ಮಾತುಕತೆ ನಡೆಸಿದರು. ಈ ವೇಳೆ ಶಾಸಕರಾದ ಯಶ್ಪಾಲ್ ಸುವರ್ಣ, ಗುರ್ಮೇಶ್ ಸುರೇಶ್ ಶೆಟ್ಟಿ, ಹರೀಶ್ ಪೂಂಜಾ, ಪ್ರಮೋದ್ ಮಧ್ವರಾಜ್ ಜೊತೆ ಮಾತುಕತೆ ನಡೆಸಿದರು. ಚುನಾವಣೆ ನಡೀತಿದೆ. ನಿಮ್ಮ ನೇತೃತ್ವದ ಪಕ್ಷ ಜಯಗಳಿಸಬೇಕು. ಹಾಗೆ ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಬರಬೇಕಾದ್ರೆ ಇಲ್ಲಿ ಶಾಸ್ತ್ರ ಅಲ್ಲ, ಲಕ್ಷ ಭಕ್ತರ ಮತ್ತು ನಮ್ಮ ಅಭಿಮಾನಿಗಳ ಆಸೆ ಇದೆ. ಹಾಗೆ ಅದನ್ನು ನಡೆಸ್ಕೊಡ್ಬೇಕು ಅಂತ ಸಾಮೂಹಿಕವಾಗಿ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತೀವಿ. ಇನ್ನೊಂದು ಸಲ ನೀವು ಫ್ಯಾಮಿಲಿ ಸಮೇತವಾಗಿ ಭಕ್ತಿ ಸಮೇತವಾಗಿ, ಯಾಕಂದ್ರೆ ಇವತ್ತು ಪ್ರತಿಷ್ಠಾಪನೆ ಆಗಿದೆ, ಬ್ರಹ್ಮಕಲಶ ಆದಮೇಲೆ ಇಲ್ಲಿ ಪ್ರಸಾದ ಪೂಜೆ ಆಗ್ತದೆ. ನಾವು ಇನ್ನೊಂದು ಸಲ ಬಂದು ತಾಯಿ ಸನ್ನಿಧಾನಕ್ಕೆ ನಿಮ್ಮ ಮನಸ್ಸಲ್ಲಿ ಏನು ಇಚ್ಛೆ ಇದೆಯೋ ಅದನ್ನು ನೀವು ದಯವಿಟ್ಟು ತಾಯಿಯಲ್ಲಿ ಅರಿಕೆ ಮಾಡಿಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಆ ಸ್ಥಾನಮಾನವನ್ನು ನೀವು ಬರಬೇಕು ಅಂತೇಳಿ ನಾವು ಹೆಚ್ಚಿನ ಸ್ಥಾನಮಾನ ಅಂದರೆ ಈ ರಾಜ್ಯ ಇನ್ನೂ ಭಾಳ ಅದೃಷ್ಟ ಉಂಟು. ಮತ್ತು ಬೆಳಿಗ್ಗೆ ಪ್ರತಿಷ್ಠಾಪನೆ ಆಗಿದೆ. ನಮ್ಮೆಲ್ಲರ ಆಸೆ ಇಲ್ಲಿ ಎರಡೂ ಇಡೀ ರಾಜ್ಯದ ಆಸೆ, ನಮ್ಮ ಕಾರ್ಯಕರ್ತರ ಆಸೆ, ಭಕ್ತರ ಆಸೆ. Sir,